ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಇವತ್ತು ವಿಡಿಯೋದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತಕ್ಕಂತಹ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೋತ್ತರಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು ಇವು ಪ್ರಮುಖವಾಗಿ PSTR, GPSTR ಆಗಿರ್ಬೋದು ಮತ್ತು HSTR ಏನಪ್ಪ ಅಂದರೆ ಏನು ಶಾಲಾ ಶಿಕ್ಷಕರ ನೇಮಕಾತಿ ಏನದವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕರೆಂಟ್ ಇವೆಂಟ್ಸ್ ಏನು ಕೇಳ್ತಾರೋ ಅಥವಾ ಅಲ್ಲಿ GKದಲ್ಲಿ ಕೇಳ್ತಾರೆ. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಹಲವಾರು ರೀತಿಯಾಗಿರ್ತಕ್ಕಂಥ KS ಆಗಿರ್ಬೋದು, PDO ಈ ಎಕ್ಸಾಮ್ಗಳಿಗೆ ಕೂಡ ಅನುಕೂಲವಾಗಿದೆ. ನಾವು ನೋಡೋಣ, ಪ್ರಶ್ನೆ ಒಂದನೇದು ನೋಡೋಣ. ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆಯನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ ಒಂದು ಏನಪ್ಪ ಅಂದರೆ ಇಥಿಯೋಪಿಯಾ ಪೂರ್ವ ಆಫ್ರಿಕಾದಲ್ಲಿನ ದೇಶ ಅಂತ ಇದೆ. ಹೇಳಿಕೆ 2 ಏನಪ್ಪ ಅಂದರೆ ಅದ್ದೀಸ್ ಅಬಾಬಾ ಈ ದೇಶದ ರಾಜಧಾನಿ. ಇಲ್ಲಿ ಏನಪ್ಪ ಆಪ್ಷನ್ ಹೇಳಿಕೆ 1 ಸರಿ ಅಂತ ಕೊಟ್ಟಿದ್ದಾರೆ. ಬಿ ಹೇಳಿಕೆ 2 ಸರಿ ಮತ್ತು 2 ಹೇಳಿಕೆಗಳು ಸರಿ, 2 ಹೇಳಿಕೆಗಳು ತಪ್ಪು ಅಂತ ಕೊಟ್ಟಿದ್ದಾರೆ. ನಾನು ಉತ್ತರ ಸಿ ಅಂತ ಹೇಳ್ತೀನಿ, ಯಾಕಂದರೆ 2 ಹೇಳಿಕೆಗಳು ಸರಿಯಾಗಿವೆ. ವಿವರಣೆ ನೋಡೋಣ. ಇಥಿಯೋಪಿಯಾ ಪೂರ್ವ ಆಫ್ರಿಕಾದಲ್ಲಿನ ರಾಷ್ಟ್ರ ಎರಿಟ್ರಿಯಾ ಹೌದು, ಮತ್ತು ಜಿಬೂತಿ, ಸೋಮಾಲಿಯಾ ಆಗಿರ್ಬೋದು, ಕೆನ್ಯಾ, ದಕ್ಷಿಣ ಸೂಡಾನ್ ಆಗಿರ್ಬೋದು ಸೂಡಾನ್ಗಳೊಂದಿಗೆ ಗಡಿಗಳನ್ನು ಹೊಂದಿದೆ. ಮತ್ತು ನೈಜೀರಿಯಾದ ಬಳಿಕ ಆಫ್ರಿಕಾದಲ್ಲಿನ 2ನೇ ಅತಿ ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆ ದೇಶ ಕೂಡ ಹೊಂದಿದೆ. ಇದರ ರಾಜಧಾನಿ ಅದ್ದೀಸ್ ಅಬಾಬಾ. ಇತ್ತೀಚೆಗೆ ಭಾರಿ ಮಳೆಯಿಂದಾಗಿ ದೇಶದಲ್ಲಿನ ಉಂಟಾದ ಮಣ್ಣು ಕುಸಿತದಲ್ಲಿ ಕನಿಷ್ಠ 157 ಜನ ಏನು ಮಾಡಿದಾರಪ್ಪ ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟು 2ನೇ ಪ್ರಶ್ನೆ ನಾವು ನೋಡೋದಾದರೆ ಮಾವಿನ ಹಣ್ಣನ್ನು ವಿಶ್ವಕ್ಕೆ ಪರಿಚಯಿಸಿದ 2 ದೇಶಗಳು ಯಾವ್ಯಾವು? ಇಲ್ಲಿ ಭಾರತ ಮತ್ತು ಮಯನ್ಮಾರ್ ಅಂತ ಇದೆ. ಭಾರತ ನೇಪಾಳ ಮತ್ತು ಭಾರತ ಮಯನ್ಮಾರ್, ಭಾರತ ಥೈಲ್ಯಾಂಡ್ ಅಂತ ಇದೆ ಮತ್ತು ಭೂತಾನ್ ಅಂತಿದೆ. ಸರಿಯಾಗಿರ್ತಕ್ಕಂಥ ಉತ್ತರ ಮಾವಿನ ಹಣ್ಣನ್ನು ವಿಶ್ವಕ್ಕೆ ಪರಿಚಯಿಸಿದ 2 ದೇಶಗಳು ಪ್ರಮುಖ ಅಂದರೆ ನಮ್ಮ ಭಾರತ ಮತ್ತು ಮಯನ್ಮಾರ್ ಅಂತ ಹೇಳ್ಬೋದು. ಇಲ್ಲಿ ವಿವರಣೆ ನೋಡುವುದಾದರೆ ಮಾವಿನ ಹಣ್ಣನ್ನು ಭಾರತ ಮತ್ತು ಮಯನ್ಮಾರ್ಗಳಲ್ಲಿ ಸುಮಾರು 5 ವರ್ಷಗಳ ಹಿಂದೆಯೇ ಬೆಳೆಯಲಾಗುತ್ತಿತ್ತು. ಭಾರತದ ಅಸ್ಸಾಂ ಮತ್ತು ಮಯನ್ಮಾರ್ ಏನಪ್ಪ ಅಂದರೆ ಮಾವಿನ ತವರೂರು ಎಂಬ ಹೆಗ್ಗಳಿಕೆ ಪಡೆದಿದೆ. ತದನಂತರ ಮಾವಿನ ಬೀಜಗಳನ್ನು ಏಷ್ಯಾದಿಂದ ಮಧ್ಯಪೂರ್ವ ಆಗಿರ್ತಕ್ಕಂಥ ಪೂರ್ವ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಗಳಲ್ಲಿ ಕೊಂಡೊಯ್ಯಲಾಯಿತು. ಮಾವಿನ ಹಣ್ಣುಗಳನ್ನು AC ಮತ್ತು D ವಿಟಮಿನ್ಗಳು ಹೊಂದಿರುತ್ತವೆ. ಜುಲೈ 22ರಂದು ಭಾರತದಲ್ಲಿ ರಾಷ್ಟ್ರೀಯ ಮಾವು ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟು ತಿಲ್ಲಾರಿ ಸಂರಕ್ಷಣಾ ಧಾಮ ಮತ್ತು ತಿಲ್ಲಾರಿ ಕಾರಿಡಾರ್ಗಳು ಯಾವ ರಾಜ್ಯದ ವ್ಯಾಪ್ತಿಯಲ್ಲಿ ಹೊಂದಿವೆ ಅನ್ನೋದು. ಇಲ್ಲಿ ಪಶ್ಚಿಮ ಬಂಗಾಳ, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಂಬುದು 4 ಆಪ್ಷನ್ಗಳಿವೆ. ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಅಂತ ಹೇಳ್ಬೋದು. ವಿವರಣೆ ಏನಪ್ಪ ಅಂದರೆ ಮಹಾರಾಷ್ಟ್ರ ಸರ್ಕಾರ ಸಿಂಧುದುರ್ಗ ಜಿಲ್ಲೆಯ ಡೋಮಾರ್ಕ್ ಅರಣ್ಯ ವಲಯದ 29.53 ಚದುರ ಕಿಲೋಮೀಟರ್ಗಳ ಪ್ರದೇಶವನ್ನು ತಿಲ್ಲಾರಿ ಸಂರಕ್ಷಣಾ ಧಾಮ ಎಂದು ಘೋಷಿಸಿದೆ. ಈ ಅರಣ್ಯ ಪ್ರದೇಶದಲ್ಲಿ ಕಾರಿಡಾರ್ ಸಹ ನಿರ್ಮಿಸಲಾಗುವುದು. 9 ಗ್ರಾಮಗಳನ್ನು ಒಳಗೊಂಡಿರುವ ಈ ಅರಣ್ಯದಲ್ಲಿ ಏನಪ್ಪ ಅಂದರೆ ಪ್ರದೇಶದಲ್ಲಿ ಹುಲಿ ಮತ್ತು ಆನೆಗಳು ತಮ್ಮ ನೆಲೆಗಳನ್ನು ಹೊಂದಿದೆ. ತಿಲ್ಲಾರಿ ಅರಣ್ಯ ವಲಯ ಕರ್ನಾಟಕ ಭೀಮಗಣ ಮತ್ತು ಗೋವಾದ ಮಹದಾಯಿ ಅರಣ್ಯಗಳ ಜೊತೆಗೆ ಸಂಪರ್ಕ ಕಲ್ಪಿಸುತ್ತದೆ. ಮಹಾರಾಷ್ಟ್ರದಲ್ಲಿ ಸದ್ಯ 62 ಸಂರಕ್ಷಣಾ ಧಾಮಗಳಿದ್ದು ಅವುಗಳಲ್ಲಿ 13 ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯಲ್ಲಿ ಒಳಗೊಂಡಿವೆ. ತಿಲ್ಲಾರಿ ಸಹ ಈ ಘಟ್ಟಗಳ ವ್ಯಾಪ್ತಿಗೆ ಬರುತ್ತವೆ. ಮತ್ತು ದೇಶದಲ್ಲಿ ವನ್ಯಜೀವಿ ಧಾಮಗಳು, ಸಂರಕ್ಷಿತ ಅರಣ್ಯ ಪ್ರದೇಶಗಳು ಮತ್ತು ಅರಣ್ಯವಾಸಿಗಳು, ಕಾಡು ಪ್ರದೇಶಗಳು ಮತ್ತು ನ್ಯಾಷನಲ್ ಪಾರ್ಕ್ ಇವುಗಳನ್ನು ಒಟ್ಟಾರೆಯಾಗಿ ಸಂರಕ್ಷಿತ ಧಾಮಗಳೆಂದು ಗುರುತಿಸಲಾಗಿದೆ. ದೇಶದಲ್ಲಿ ವನ್ಯಜೀವ ಸಂರಕ್ಷಣಾ ಕಾಯ್ದೆ ಯಾವಾಗಪ್ಪ ಅಂದರೆ 1972ಕ್ಕೆ ತಿದ್ದುಪಡಿ ತಂದು ವನ್ಯಜೀವಿ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಏನಪ್ಪ ಅಂದರೆ 2002ರನ್ನು ಜಾರಿಗೆ ತರಲಾಗಿದೆ. ಮತ್ತು 4ನೇ ಪ್ರಶ್ನೆ ನೋಡೋಣ. ಇದು ಇಬರಾಕಿ ಪ್ರಿಫೆಕ್ಟರ್ ಪ್ರಾಂತ್ಯ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಹಾಗಾದರೆ ಇದು ಯಾವ ದೇಶದಲ್ಲಿದೆ ಅನ್ನೋದು. ಇಲ್ಲಿ ಆಪ್ಷನ್ ಆಸ್ಟ್ರಿಯಾ, ಹಂಗೇರಿ, ಜಪಾನ್, ಪೋಲೆಂಡ್ ಅಂತ ಕೊಟ್ಟಿದೆ. ಇಲ್ಲಿ ವಿವರಣೆ ನೋಡೋದಾದರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಜಪಾನ್ನಲ್ಲಿ ತರಬೇತಿ ಮತ್ತು ಉದ್ಯೋಗ ಅವಕಾಶ ಒದಗಿಸುವ ಸಂಬಂಧ ಒಂದು ಬೆಂಗಳೂರಿನ RSV ವಿಶ್ವವಿದ್ಯಾಲಯ ಮತ್ತು ಜಪಾನ್ ಇಬರಾಕಿ ಪ್ರಿಫೆಕ್ಟರ್ ಪ್ರಾಂತ್ಯದ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ. ಇಲ್ಲಿ RV ವಿಶ್ವವಿದ್ಯಾಲಯದಲ್ಲಿ ಜಪಾನಿನ ಭಾಷಾ ಸರ್ಟಿಫಿಕೇಟ್ ಕೋರ್ಸ್ ಆರಂಭಿಸಲಾಗಿದೆ. ಭಾರತದಲ್ಲಿನ ಜಪಾನ್ ರಾಯಭಾರಿ ಕಚೇರಿಯ ಸಹೋದ್ಯೋಗಿಗಳು ಈ ಕೋರ್ಸ್ ನಡೆಸಲಾಗುತ್ತದೆ. ಈ ಕೋರ್ಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಜಪಾನ್ನಲ್ಲಿ ತರಬೇತಿ ಮತ್ತು ಉದ್ಯೋಗ ಅವಕಾಶ ಒದಗಿಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್, ಟೋಕಿಯೋ ಹೊರವಲಯದಲ್ಲಿನ ಇಬರಾಕಿ ಪ್ರಾಂತ್ಯದ ಕೈಗಾರಿಕೆಗಳು ಮತ್ತು ಕೃಷಿ ಉತ್ಪನ್ನ ಆಧಾರಿತ ಉದ್ಯಮಗಳು ಹೇರಳವಾಗಿವೆ, ಆದರೆ ಅಲ್ಲಿ ಮಾನವನ ಸಂಪನ್ಮೂಲ ಕೊರತೆ ಇದೆ ಅಂತ ನಾವು ಹೇಳ್ಬೋದು. ಇದು ಏನಪ್ಪ ಅಂದರೆ
PSTR, GPSTR, HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಮತ್ತು ಈಗ PC ಮತ್ತು PSI ಏನು ಓದ್ತಿದ್ರು ಅವ್ರಿಗೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳು ಅಂತ ಹೇಳ್ತೀನಿ. ಸೊ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ಅವರೆಲ್ಲರೂ ಏನಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ರು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಏನಪ್ಪ ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ. ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ಅಂದರೆ ಇದಕ್ಕೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.